ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಯಾವಾಗ? ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಕೊಟ್ಟೂರು ತಾಲೂಕು ಘೋಷಣೆಯಾಗಿ 8 ವರ್ಷ ಕಳೆದರೂ ಅಪೂರ್ಣ ಕಚೇರಿಗಳು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಾದ ಅಕ್ರಮ ಕಲ್ಲು ಮಣ್ಣು ಮರಳು ದಂಧೆಕೋರರ ಅಟ್ಟಹಾಸ ಮೆರೆಯುವುದು, ಕೆಲ ಬೀದಿ ಬದಿಯ ಅಂಗಡಿಗಳಲ್ಲಿ ಮದ್ಯಪಾನ ಮಟಕ ದಂಧೆಗಳು ಸಹ ನಡೆಯುವುದು, ತಾಲೂಕಿನಲ್ಲಿ ಇತ್ತೀಚೆಗೆ ಹೆಚ್ಚಾಗಿರುವ ಸೋಲಾರ್ ಪವನ್ ವಿದ್ಯುತ್ ಕಂಬಗಳು, ಕಂಪನಿಗಳ ಆರ್ಭಟಗಳಿಗೆ ಹೆಚ್ಚುತ್ತಿದ್ದ ರೈತರಿಗೆ ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದ್ದಾರೆ. ಈ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಕಡಿವಾಣ ಹಾಕದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಂಡಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇದೇ ವೇಳೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹುಚವನಹಳ್ಳಿ ಮಂಜುನಾಥ್ ಬನದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಬೂದಿ ನಾಗರಾಜ್, ಜಿಲ್ಲಾ ಕಾನೂನು ಸಲಹೆಗಾರರಾಗಿ ಕಾಳಾಪುರ ಚೌಡಪ್ಪ ವಕೀಲರು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಾಳಾಪುರ ಹುಲಗಪ್ಪ, ತಾಲೂಕು ಅಧ್ಯಕ್ಷರಾಗಿ ಬೋರ್ಲಾರ್ ಹನುಮಂತಪ್ಪ, ಉಪಾಧ್ಯಕ್ಷರಾಗಿ ಮಂಗನಹಳ್ಳಿ ಗೋನೆಪ್ಪ, ಪ್ರಧಾನ ಕಾರ್ಯದರ್ಶಿ ಟಿ ಮಂಜುನಾಥ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವರಮನೆ ಮಲ್ಲೇಶ, ರಾಜ್ಯ ಉಪಾಧ್ಯಕ್ಷರಾದ ಕೆ ಪರಶುರಾಮ್ ಆದೇಶ ಪತ್ರ ನೀಡುವುದರ ಮೂಲಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಕೊಟ್ಟೂರು ತಾಲೂಕಿನ ಎಲ್ಲಾ ಇಲಾಖೆಗಳು ಆಗಲೇಬೇಕು. ಜಿಲ್ಲಾ ಉಪಾಧ್ಯಕ್ಷ ಬೂದಿ ನಾಗರಾಜ್ ಅಂತ ಚಿರಿಬಿ ಗ್ರಾಮ, ಜಿಲ್ಲಾ ಕಾನೂನು ಸಲಹೆಗಾರ ಬಂಡೆ ಸ್ಫೋಟ ಮಾಡಿ ಅಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಕಾನೂನಾತ್ಮಕವಾಗಿ ಲೈಸೆನ್ಸ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಲೈಸೆನ್ಸ್ ತಗೊಳ್ಳೋದಂಗೆ ಏನ್ ಕೆಲಸಗಳು ನಡೆಸ್ತಾರೆ. ಮತ್ತೆ ನಮಗೆ ಹೆಮ್ಮೆ ಇರೋದ್ರೆ ಇಲ್ಲ ನಮ್ಮ ಸರ್ಕಾರ ಐತೆ ಅಂತಂದು ಕಾನೂನು ಬಾಹಿರವಾಗಿ ಸರ್ಕಾರಿ ಭೂಮಿಗಳಾಗ ಮಣ್ಣೆ ಇರೋದು, ಫ್ಯಾಕ್ಟರಿಯಲ್ಲಿ ಲೂಟಿ ಮಾಡೋದು, ಈ ನೈಸರ್ಗಿಕ ಸಂಪತ್ತು ಸಾರ್ವಜನಿಕ ಸಂಪತ್ತು ಮರಳು ಇಡೋದು ಇಂಥವು. ಆಮೇಲೆ ಇದು ಮಟ್ಕಾದಂತೆ ನ್ಯೂಸ್ ರಿಪೋರ್ಟರ್ ಬಿ ಜಗದೀಶ್, ಎಂಪವರ್ ನ್ಯೂಸ್ ಕೊಟ್ಟೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.